ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡ್ತಿರೋ ರಣಜಿ ಕ್ರಿಕೆಟ್ನಲ್ಲಿ ಈಗ ಐತಿಹಾಸಿಕ ದಾಖಲೆಗಳು ಸೃಷ್ಟಿಯಾಗ್ತಿವೆ. ಇತ್ತೀಚೆಗೆ ಹರಿಯಾಣ ಬ್ಯಾಟರ್ ಯಶವರ್ಧನ್ ದಲಾಲ್ ಒಂದೇ ಇನ್ನಿಂಗ್ಸ್ನಲ್ಲಿ 426 ರನ್ ಚಚ್ಚಿ ದಾಖಲೆ ಸೃಷ್ಟಿಸಿದರು. ಇದೀಗ ಹರಿಯಾಣದ ವೇಗಿ ಅನ್ಶುಲ್ ಕಾಂಬೋಜ್ ಇನ್ನಿಂಗ್ಸ್ ಒಂದರಲ್ಲಿ 10 ವಿಕೆಟ್ ಉಡೀಸ್ ಮಾಡಿದ ಮೊದಲ ಬೌಲರ್ ಅನಿಸಿಕೊಂಡಿದ್ದಾರೆ. ಲಾಹ್ಲಿಯ ಚೌಧರಿ ಬನ್ಸಿ ಲಾಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಕೇರಳ ತಂಡದ ವಿರುದ್ಧದ ಪಂದ್ಯದಲ್ಲಿ ಅನ್ಶುಲ್ ಈ ಸಾಧನೆ ಮಾಡಿದ್ದು ಅಪರೂಪದ ಮೈಲುಗಲ್ಲು ಸಾಧಿಸಿದ 3ನೇ ಬೌಲರ್ ಎನಿಸಿಕೊಂಡಿದ್ದಾರೆ. 30.1 ಓವರ್ ಬೌಲಿಂಗ್ ನಡೆಸಿದ ಅನ್ಶುಲ್ ಕಾಂಬೋಜ್ 9 ಮೇಡಿನ್ ಸಹಿತ ಕೇವಲ 49 ರನ್ ಬಿಟ್ಟುಕೊಟ್ಟು 10 ವಿಕೆಟ್ ಪಡೆದರು. 23ರ ಹರಿಯದ ಹರಿಯಾಣ ವೇಗಿಯ ಮಾರಕ ಬೌಲಿಂಗ್ನ ಸಹಾಯದಿಂದ ಕೇರಳವನ್ನ 291 ಗಳಿಗೆ ನಿಯಂತ್ರಿಸಲು ಸಾಧ್ಯವಾಯಿತು. 1956-57ರಲ್ಲಿ ಅಸ್ಸಾಂ ವಿರುದ್ಧ ಬಂಗಾಳದ ಪ್ರೇಮಾಂಶು ಚಟರ್ಜಿ, 1985-86ರಲ್ಲಿ ವಿದರ್ಭ ವಿರುದ್ಧ ರಾಜಸ್ಥಾನದ ಪ್ರದೀಪ್ ಸುಂದರಂ 10 ವಿಕೆಟ್ ಕಬಳಿಸಿದ್ರು. ಇದೀಗ ಅನ್ಶುಲ್ 39 ವರ್ಷಗಳ ಬಳಿಕ ಈ ಸಾಧನೆ ಮಾಡಿದ ವೇಗಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಒಟ್ಟಾರೆ ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ಭಾರತೀಯ ಬೌಲರ್ಗಳಿಂದ ಈ ಸಾಧನೆ ಕೇವಲ 6 ಬಾರಿ ಮಾತ್ರ ಮೂಡಿದೆ. ಆ 6 ಮಂದಿಯಲ್ಲಿ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯದಲ್ಲಿ ಈ ಸಾಧನೆ ಮೆರೆದವರು ಅನಿಲ್ ಕುಂಬ್ಳೆ ಮಾತ್ರ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.